ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಕುಕ್ಕಿಂಗ್ ವಿತ್ ಗೃಹಿಣಿ ಚಾನಲ್. ಇವತ್ತು ಹೀರೆಕಾಯಿ ದೋಸೆ ಹೇಗೆ ಮಾಡೋದು ಅಂತ ನೋಡೋಣ. ಇದು ಮಲೆನಾಡು ಕಡೆ ತುಂಬ ಫೇಮಸ್. ಇದಕ್ಕೆ ಒಂದು ಬಾಣಲೆಗೆ ನಾನು ಎಣ್ಣೆ ಏನು ಹಾಕ್ತಲೇ ಡ್ರೈ ಆಗಿ 4 ಒಣಮೆಣಸು, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಜೀರಿಗೆ ಹಾಕಿ 1 ಸ್ಪೂನು ಕೊತ್ತಂಬರಿ ಕಾಳು ಹಾಕಿ ಕ್ಲೀನಾಗಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಈ ಫ್ರೈ ಮಾಡ್ಕೊಂಡಿರೋದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಚೂರು ಕೊಬ್ಬರಿ ಅದನ್ನು ಹಾಕಿ ಕ್ಲೀನಾಗಿ ರುಬ್ಕೊಳ್ತಾ ಇದ್ದೀನಿ. ಅದಾದಮೇಲೆ ದೋಸೆ ಮಾಡೋದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಅಕ್ಕಿ ಹಿಟ್ಟು 2 ಬೌಲು ಮತ್ತು ರುಬ್ಕೊಂಡಿರೋ ಮಿಶ್ರಣ ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಬೇಕಾದರೆ ಅಕ್ಕಿನ ರಾತ್ರಿ ನೆನೆಸಿ ಬೆಳಗ್ಗೆ ರುಬ್ಕೊಂಡು ಅದಕ್ಕೆ ಮಿಶ್ರಣನ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು, ಅಥವಾ ನೀವು ಡ್ರೈ ಆಗಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಬೋದು. ಅದಾದಮೇಲೆ ಮಿಕ್ಸಿಲಿ ಉಳಿದಿರೋ ಮಸಾಲೆನೆಲ್ಲ ಕ್ಲೀನಾಗಿ ನೀರು ಹಾಕಿ ಅದನ್ನು ಹಿಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ, ಏನು ವೇಸ್ಟ್ ಆಗೋದು ಬೇಡ ಅಂತ. ಅದಾದಮೇಲೆ ಇದಕ್ಕೆ ಕಡಲೆ ಹಿಟ್ಟು ತುಂಬಾ ಇಂಪಾರ್ಟೆಂಟ್, ಒಂಥರ ಹೀರೋ ಇಂಗ್ರೀಡಿಯೆಂಟ್ ಥರ. ಇಲ್ಲಿ ನಾವು ಅದನ್ನು ಯೂಸ್ ಮಾಡಬೇಕು, ಯಾಕಂತಂದರೆ ನಾವು ಬೇರೆ ಯಾವುದನ್ನು ಅದಕ್ಕೆ ಬೇರೆ ಹಿಟ್ಟೇನು ಹಾಕದೇ ಇರೋದ್ರಿಂದ ಕಡಲೆ ಹಿಟ್ಟು ಹಾಕೋದ್ರಿಂದ ಹೀರೆಕಾಯಿ ಜೊತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಇದರಲ್ಲಿ ಅರ್ಧ ಬೌಲ್ ಅಷ್ಟೇ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕ್ಲೀನಾಗಿ ಕಲಿಸ್ಕೊಳ್ಬೇಕು. ಹಿಟ್ಟು ಕಲಸಿ ಆದಮೇಲೆ ನಾನು ಒಲೆ ಹಚ್ಚಿ ಅದರ ಮೇಲೆ ತವ ಇಡ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕಿದ್ರೆ ಸಾಕೋದಕ್ಕೆ. ಹಿಟ್ಟನ್ನು ನೀವು ಬೋಂಡಕ್ಕೆ ಹಾಕೋ ಥರ ಕಲಿಸ್ಕೊಂಡು ಉಪ್ಪು ಹಾಕ್ಕೊಂಡು ಅದಕ್ಕೆ ನಿಮಗೆ ಖಾರ ಕಮ್ಮಿ ಆಯ್ತಂದರೆ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ಬೋದು. 1 ಸ್ಪೂನ್ ಎಣ್ಣೆ ಕಾದ್ಮೇಲೆ ನಾವು ಆಲೂಗಡ್ಡೆ ಬೋಂಡನ ಹೆಂಗೆ ಹಾಕ್ತೀವಿ, ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಡ್ತೀವಲ್ಲ, ಆ ಥರ ಇದನ್ನು 2 ಕಡೆ ಕ್ಲೀನಾಗಿ ಹಿಟ್ಟನ್ನು ಹಚ್ಚಿ ತವ ಮೇಲೆ ಒಂದೊಂದೇ ಇಡ್ತಾ ಹೋಗ್ಬೇಕು ರೌಂಡಾಗಿ. ಇದರಲ್ಲಿ ನಿಮ್ಗೆ ಯಾವ ಶೇಪ್ ಬೇಕಾದ್ರೂ ಅದನ್ನು ಮಾಡ್ಕೊಳ್ಬೋದು. ಬಟ್ ಯೂಶ್ವಲಿ ರೌಂಡಾಗಿ ಅಥವಾ ಸ್ಕ್ವಯರ್ ಆದರೆ ತವಾದಲ್ಲಿ ಈಸಿಯಾಗಿ ಬರುತ್ತೆ. ಸೊ ಈ ಥರ ಒಂದೊಂದಕ್ಕೆ ಹಿಟ್ಟನ್ನು ಅದ್ದಿ ಅದನ್ನು ಕ್ಲೀನಾಗಿ ನಾವು ರೌಂಡ್ ಶೇಪಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಅದು ಸ್ವಲ್ಪ ಈ ಟೈಮಲ್ಲಿ ನಾವು ತವ ಕಾದ ಮೇಲೆ ಸಿಮ್ಮಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು, ಯಾಕಂದರೆ ಒಂದೊಂದೇ ಪೀಸ್ಗಳನ್ನು ಇಟ್ಕೊಳ್ಳೋದ್ರಿಂದ ತುಂಬ ಕಾದ್ಬಿಟ್ರೆ ಮೊದಲು ಇಟ್ಟಿದ್ದು ಸುಟ್ಟೋಗ್ಬಿಡುತ್ತೆ. ಅದಕ್ಕೆ ಅದನ್ನು ಕ್ಲೀನಾಗಿ ಒಂದೊಂದೇ ಜೋಡಿಸ್ಕೊಂಡು ಒಂದೊಂದನ್ನೇ ಇಡ್ತಾ ಹೋಗಬೇಕು. ಹೀರೆಕಾಯಿ ತುಂಬ ಒಳ್ಳೆಯದು, ಇದರಲ್ಲಿ ನಾರಿನಾಂಶ ಇರುತ್ತೆ, ವಿಟಮಿನ್ 6 ಇರುತ್ತೆ, 12 ಇರುತ್ತೆ, ಮತ್ತು ಇದರಲ್ಲಿ ಮೆಗ್ನೀಷಿಯಮ್ ಕಂಟೆಂಟ್ ತುಂಬಾ ಇರುತ್ತೆ. ಸೊ ಹೇರ್ಸಿಗೆ ಮತ್ತು ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು. ಇದರಲ್ಲಿ ಎಲ್ಲಿ ಎಕ್ಸ್ಟ್ರಾ ಗ್ಯಾಪ್ಸ್ ಇತ್ತು ನಾನು ದೋಸೆಯಲ್ಲಿ ಅದಕ್ಕೆಲ್ಲ ಹಿಟ್ಟನ್ನು ಹಾಕಿ ತುಂಬಿಸ್ತಾ ಇದ್ದೀನಿ. ಇಲ್ಲ ಅಂತಂದರೆ ದೋಸೆನ ನಾವು ಉಲ್ಟಾ ತಿರುಗಿಸಿ ಹಾಕುವಾಗ ಎಲ್ಲ ಕಟ್ಟಾಗಿಬಿಡುತ್ತೆ ಎಡ್ಜಲ್ಲಿರೋದು. ಸೊ ಹಾಗಾಗಿ ಅದನ್ನು ಫಿಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಆಮೇಲೆ ಮಿಕ್ಕಿದ ಗ್ಯಾಪಲ್ಲಿ ಕ್ಲೀನಾಗಿ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಮುಚ್ಚಿಡೋದು. ಆಮೇಲೆ ಕ್ಲೀನಾಗಿ ಫ್ರೈ ಆಗಿರುತ್ತೆ. ಇವಾಗ ದೋಸೆ ಚೆನ್ನಾಗಿ ರೋಸ್ಟಾಗಿ ರೆಡಿ ಆಗಿದೆ. ಇದನ್ನು ಇವಾಗ ತಿನ್ಬೋದು. ಇದಕ್ಕೆ ನಾವು ಹೀರೆಕಾಯಿ ಚಟ್ನಿ ಮಾಡಿದ್ವಿ, ಅದು ಹೇಗೆ ಮಾಡೋದಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.